ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ 50,000ದಿಂದ 75,000ದವರೆಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ, ಅದು ಅರ್ಜಿ ಸಲ್ಲಿಸೋದು ಯಾವ ರೀತಿ, ಅದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಬಂದು ST ಸ್ಕಾಲರ್ಶಿಪ್ ಅಂತ ದ್ವಿತೀಯ PUC ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ 2024 ಹಾಗೂ 25ನೇ ಸಾಲಿನ ಸ್ವಾಮಿ ದಯಾನಂದ ಮೆರಿಟ್ ಇಂಡಿಯಾ ಸ್ಕಾಲರ್ಶಿಪ್ ಅಂತ ಹೇಳಿ ಈ ಒಂದು ಸಂಸ್ಥೆ ನೀಡ್ತಾ ಇದೆ. ಆಸಕ್ತ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಆರ್ಕಿಟೆಕ್ಟ್ ವಿಷಯಗಳನ್ನು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ಸ್ವಾಮಿ ದಯಾನಂದ ಎಜುಕೇಷನ್ ಫೌಂಡೇಶನ್ ಉಪಕ್ರಮವಾಗಿದೆ. ಅರ್ಜಿ ಸಲ್ಲಿಸಲು ಈ ಅರ್ಹತೆಗಳು ಹೊಂದಿರುವುದು ಕಡ್ಡಾಯವಾಗಿದೆ. ಈ ಒಂದು ಅರ್ಹತೆ ಇರೋರಿಗೆ ಮಾತ್ರ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ, ಅಂಥವ್ರಿಗೆ ಮಾತ್ರ ಸ್ಕಾಲರ್ಶಿಪ್ ಬರೋದು. ಭಾರತದಾದ್ಯಂತ ಸರ್ಕಾರಿ ಅಥವಾ ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಆರ್ಕಿಟೆಕ್ಚರ್ ವಿಷಯಗಳಿಗೆ ದಾಖಲಾಗಿದ್ದು ಮೊದಲ ಮತ್ತು ಎರಡು ವಿಷಯಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಲಭ್ಯವಿರುತ್ತೆ. ಮೊದಲ ವರ್ಷದಲ್ಲಿರುವ ವಿದ್ಯಾರ್ಥಿಗಳು ತಮ್ಮ 12ನೇ ತರಗತಿ ಪರೀಕ್ಷೆಯಲ್ಲಿ ಕನಿಷ್ಠ 80% ಗಳಿಸಿರಬೇಕು. ಎರಡನೇ ವರ್ಷದಲ್ಲಿರುವ ವಿದ್ಯಾರ್ಥಿಗಳು ಕನಿಷ್ಠ CGPA 8.0 ಹೊಂದಿರಬೇಕು. ಅರ್ಹ ವಿದ್ಯಾರ್ಥಿಗಳು 30,000ಕ್ಕಿಂತ ಕೆಳಗಿನ JEE, NEET, AIR ಹೊಂದಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದೇ ರೀತಿ 12ನೇ ತರಗತಿಯನ್ನು ಸಂಪೂರ್ಣವಾಗಿ 1 ವರ್ಷಕ್ಕಿಂತ ಹೆಚ್ಚಿನ ಅಂತರ ಆಗಿರಬಾರ್ದು. ಸ್ಕಾಲರ್ಶಿಪ್ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂದರೆ 5,000ಕ್ಕಿಂತ ಕೆಳಗಿನ AIR ಇರುವ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ ಬಂದು 1 ವರ್ಷ ದಾಟಿರಬಾರ್ದು. 5,000ದಿಂದ 15,000 ಒಳಗಿನ AIR ಅಭ್ಯರ್ಥಿಗಳಿಗೆ ವಾರ್ಷಿಕರು 75,000 ಆಗಿರಬೇಕು. ಹಾಗೆ 15,000ದಿಂದ 30,000 ಒಳಗಿನ AIR ಇರುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಆದಾಯ 50,000 ಇರಬೇಕು. ಅರ್ಜಿ ಸಲ್ಲಿಕೆ ಹೀಗಿದೆ. ಇವಾಗ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ ಲಿಂಕ್ www.b4s.in NWMD ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗೆ ಈ ಒಂದು ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 31/12/2024 ಈ ಒಂದು ವರ್ಷದ ಡಿಸೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಒಂದು ಅರ್ಜಿ ಸಲ್ಲಿಕೆನ ನೀವು ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ಅರ್ಜಿಯನ್ನು ಹಾಕ್ಬೋದು. ನೀವು ಈ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸ್ವಾಮಿ ದಯಾನಂದ ಮೆರಿಟ್ ಇಂಡಿಯಾ ಸ್ಕಾಲರ್ಶಿಪ್ 2024 ಹಾಗೂ 25ನೇ ಸಾಲಿನ ಅಂತ ಇಲ್ಲೇ ನಿಮಗೆ ಬರುತ್ತೆ. ಈ ರೀತಿಯಾಗಿ ಬಂದಾಗ ನೀವು ಫಸ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ಮೆಡಿಕಲ್, ಆರ್ಕಿಟೆಕ್ಚರ್ ಸ್ಟೂಡೆಂಟ್ಗಳು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲೇ ನಿಮಗೆ ಅಪ್ಲೈ ಮಾಡೋದು ಸ್ವಾಮಿ ದಯಾನಂದ ಮೆರಿಟ್ ಇಂಡಿಯಾ ಸ್ಕಾಲರ್ಶಿಪ್ ಇಲ್ಲೇ ನಿಮಗೆ ಅಪ್ಲೈ ನಾವು ಅಂತ ಇದೆಯಲ್ಲ, ಅಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ನಾಮಿನೇಟ್ ಆಗಿರುವಂತಹ ಸ್ಟೂಡೆಂಟ್ಗಳು ಇದು ಕೂಡ ಇಲ್ಲೇ ನಿಮಗೆ ಬರುತ್ತೆ. ಹಾಗೆ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ನೀವಿಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಸ್ಕಾಲರ್ಶಿಪ್ ಬಗ್ಗೆನೂ ನೀವು ತಿಳ್ಕೊಬೇಕು ಅಂದರೆ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ನಿಮಗಲ್ಲೇ ಎಷ್ಟೆಲ್ಲ ಮೆರಿಟ್ ಬೇಕು, ಏನೆಲ್ಲ ಬೇಕು ಅನ್ನೋದನ್ನು, ಎಲಿಜಿಬಿಲಿಟಿ ಏನಿರಬೇಕು ಅನ್ನೋದೆಲ್ಲ ನಿಮ್ಗೆ ಇಲ್ಲೇ ತೋರಿಸ್ತಾ ಬರ್ತಾರೆ. ಈ ರೀತಿಯಾಗಿ ಇಷ್ಟೆಲ್ಲ ಇರೋರು ಮಾತ್ರ ಹಾಕೋಕ್ಕಾಗೋದು. ಹಾಗೆ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಕೂಡ ಬ್ಯಾಂಕ್ ಪಾಸ್ಬುಕ್, ರೀಸೆಂಟ್ ಫೋಟೋ, ಗೌರ್ನಮೆಂಟ್ ಆಥರೈಸ್ಡ್ ID, ಆಧಾರ್ ಆಗಿರ್ಬೋದು, ಪ್ಯಾನ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಎಕ್ಸೆಟ್ರಾ, 10th 12th ಮಾರ್ಕ್ ಶೀಟ್, ಸರ್ಟಿಫಿಕೇಟ್ಸ್, ಅಕಾಡೆಮಿಕ್ ಮಾರ್ಕ್ ಶೀಟ್ಸ್ ಫಾರ್ ಆಲ್ ದ ಸೆಮಿಸ್ಟರ್, ಸೀಟ್ ಅಲಾಟ್ಮೆಂಟ್ ಲೆಟರ್, ಕಾಪಿ ಆಫ್ ಫೀಸ್ ರಿಸಿಪ್ಟ್, ಕಾಪಿ ಆಫ್ ಎಜುಕೇಷನ್ ಲೋನ್, ಫ್ಯಾಮಿಲಿ ಇನ್ಕಮ್ ಪ್ರೂಫ್, ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಇಲ್ಲಿ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಅಪ್ಲೈ ಮಾಡೋದಂತೂ ಕೂಡ ಇದೇ ಇದರಲ್ಲೇ ಕೊಟ್ಟಿದ್ದಾರೆ, ಈ ಒಂದು ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಕೂಡ ನೀವು ಅಪ್ಲೈ ನಾವು ಅಂತೆಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ನೀವಿಲ್ಲಿ ಫಸ್ಟು ನೀವು ಇಮೇಲ್ ID ಎಲ್ಲ ಕೊಟ್ಟು ಫಸ್ಟ್ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟನ್ನು ನೀವು ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID, ಫೋನ್ ನಂಬರ್, ಪಾಸ್ವರ್ಡನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅಗ್ರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಿದ ಮೇಲೆ ನಿಮಗೆ ಇಮೇಲ್ ID ಪಾಸ್ವರ್ಡ್ ಕ್ಲಿಯರ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ಅದೇ ವೆಬ್ಸೈಟ್ ಲಿಂಕಿಗೆ ಹೋಗಿ ಲಾಗಿನನ್ನು ಮಾಡಿ ಏನೆಲ್ಲ ಡಾಕ್ಯುಮೆಂಟ್ ಇದೆ ಅದನ್ನೆಲ್ಲ ಅಪ್ಲೈ ಮಾಡಿ ನೀವು ಅರ್ಜಿಯನ್ನು ಹಾಕ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಹಾಕಬೇಕು ಅಂತ ಇದ್ದೀರಾ, ಈ ಒಂದು
ಸ್ಕಾಲರ್ಶಿಪ್ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿನ ಸುಧಾರಿಸುತ್ತೆ. ಅದೇ ರೀತಿ ಯಾರೆಲ್ಲ ಹಾಕಬೇಕು ಅಂತೀರಾ ಈ ಕೂಡಲೇ ಹಾಕಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.